ಎಲ್ಲರೂ ಹೇಗಿದ್ದೀರಾ? ಸೊ ಹೊಸ ವ್ಲಾಗ್ಗೆ ನಿಮಗೆ ಸ್ವಾಗತ. ಇದು ನಮ್ಮದು ಫ್ಯಾಮಿಲಿ ಗೆಟ್ ಟುಗೆದರ್ ಇದ್ದಿತ್ತು. ಸೊ ಬೆಳಿಗ್ಗೆ ನಮ್ಮ ಜರ್ನಿ 6 ಗಂಟೆ 6:15 ಹಂಗೆ ಶುರು ಆಯಿತು ಬೆಂಗಳೂರಿಂದ. ಇದು ಕಳಸದ ಹತ್ರ ಒಂದು ರೆಸಾರ್ಟ್ ಇದೆ, ತಂಗಾಳಿ ಅಂತ, ತಂಗಾಳಿ ಹೋಮ್ ಸ್ಟೇ. ಅಲ್ಲಿ ನಮ್ಮದು ಗೆಟ್ ಟುಗೆದರ್ ಇದ್ದಿತ್ತು, ಫ್ಯಾಮಿಲಿ ಗೆಟ್ ಟುಗೆದರ್. ಹೋಗೋ ರೋಡೇ ಒಂಥರ ಚೆನ್ನಾಗಿತ್ತು. ಫುಲ್ಲು ಆಚೆ ಈಚೆ 2 ಸೈಡು ಗ್ರೀನರಿ, ಟೀ ಎಸ್ಟೇಟು, ಕಾಫಿ ಎಸ್ಟೇಟು, ಇದ್ರ ಮಧ್ಯ ಅಲ್ಲೊಂದು ಇಲ್ಲೊಂದು ಕಾಣೋ ಗಾಡಿಗಳು. ಖುಷಿ ಆಯ್ತು ಅದಕ್ಕೆ ನೀವೆಲ್ಲ ಬರ್ತೀರ ಅಂತ ಹೇಳಿದ್ದು. ಕಕ್ಕೆ ಕೇಳೋದು ಎಷ್ಟು ದಿವಸ ಇರೋದು. ಇದು ಡೈನಿಂಗ್ ಏರಿಯಾ, ಹೋಮ್ ಸ್ಟೇ ಇದು. ನಾನು ಅಲ್ಲಿ ತನಕ ಇದ್ದೀನಿ. ಸನ್ಸೆಟ್ ಪಾಯಿಂಟಿಗೆ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ 1.5 ಕಿಲೋಮೀಟರ್ ನಡೆಯೋಕ್ಕಿದ್ದಿತ್ತು, ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಹಲೋ ಪ್ರೀತಿ, ಹಾಯ್ ಹಾಯ್ ಹಾಯ್. ಎಷ್ಟು ದೂರ ನಡೆದೆ? ನೋಡಿ, ಸನ್ಸೆಟ್ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಸೂರ್ಯ. ಕೆಂಪಗೆ ತುಂಬ ಚೆನ್ನಾಗಿ, ಆಕಾಶ ಎಲ್ಲ ಕೆಂಪಾಗಿದೆ, ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನೆಲ್ಲ ನೋಡಿ ನಾವು ಆಮೇಲೆ ಅಲ್ಲಿಂದ ನಿಧಾನಕ್ಕೆ ಮತ್ತೆ ವಾಪಸ್ ಹೊರಟ್ವಿ ರೆಸಾರ್ಟಿಗೆ, ಅಲ್ಲ ಹೋಮ್ ಸ್ಟೇಗೆ. ಇಲ್ಲ,
ಎಲ್ಲ ಬರ್ತಾರೆ ಎರಡು ವರ್ಷದ ನಂತರ ಮತ್ತೊಂದ್ಸರಿ ಕರಸೇವೆಗೆ ಕರೆ ಕೊಟ್ಟು ದೇಶಾದ್ಯಂತ ರಾಮ ಭಕ್ತರು ಬರಬೇಕು, ಕರಸೇವೆಯನ್ನು ಮಾಡಬೇಕು ಅಂತೇಳಿ ಕೆಲವೇ ಒಂದು ಐತಿಹಾಸಿಕ ಘಟನೆಗಳು, 100 ವರ್ಷಗಳಲ್ಲಾಗುವಂಥ ಒಂದು ಐತಿಹಾಸಿಕ ಘಟನೆ. ಅಂತ ಒಂದು ಐತಿಹಾಸಿಕ ಘಟನೆಯಲ್ಲಿ ನನಗೂ ಕೂಡ ಒಂದು ಅವಕಾಶ ಸಿಕ್ತು. ಅದೊಂದು ರೀತಿಯ ರಾಮನ ಸೇವೆ ಮಾಡ್ದಂಗೆ ಅಂತ ಹೇಳ್ಕೊಂಡು ನಾವು ತಿಳ್ಕೊಳ್ತೀವಿ. ನೆಕ್ಸ್ಟ್ ಡೇ ಇನ್ನೊಂದು ಪಾಯಿಂಟ್ ಇತ್ತು, ಟ್ರೆಕ್ಕಿಂಗ್ ಇದು. ಅಲ್ಲಿಗೆ ಹೊರಟ್ವಿ ನಾವು. ಅದು ಗದ್ದೆ ಅಲ್ಲ, ಕಾಫಿ ತೋಟದ ಮಧ್ಯ ಹೋಗಿ ಆಮೇಲೆ ಅಲ್ಲಿಂದ ಫಸ್ಟ್ ಒಂದು ಪಾಯಿಂಟಿಗೆ ಹೋದ್ವಿ. ಆಮೇಲೆ ಅಲ್ಲಿಂದ ಎಲ್ಲರೂ ಹತ್ತಲಿಲ್ಲ, ಕೆಲವೊಬ್ರು ಮಾತ್ರ ನಾವೆಲ್ಲ ಇನ್ನೊಂದು ಪಾಯಿಂಟಿಗೂ ಹತ್ತಿದ್ವಿ. ಅಲ್ಲಿ ಅದೊಂಥರ ತುಂಬ ಸ್ಟೀಪಾಗಿತ್ತು ಆ ಪಾಯಿಂಟು. ಬಟ್ ಅಲ್ಲಿಂದ ವ್ಯೂ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸುತ್ತ ಎಲ್ಲೇ ನೋಡಿದ್ರು ಹಸಿರೇ ಕಾಣಿಸ್ತಿತ್ತು ಆ ಪಾಯಿಂಟಿಂದ. ಅದು ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಸುಮಾರು ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅದು ತುಂಬ ಸ್ಟೀಪ್ ಇತ್ತಲ್ಲ, ತುಂಬ ಜಾಗ್ರತೆಯಲ್ಲಿ ಹೋಗಬೇಕಿತ್ತು. ಹಾಗೆ ಕೈ ಹಿಡ್ಕೊಂಡು ಮೆಲ್ಲಕ್ಕೆ ಒಬ್ರೊಬ್ಬರೇ ಹತ್ತು ಬರ್ತಾ ಇದ್ವಲ್ಲ, ಹಾಗಾಗಿ ಎಲ್ಲದ್ರದ್ದು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಎಷ್ಟು ಗಾಳಿ ಇತ್ತು ನೋಡಿ, ಆದರೆ ಫುಲ್ ಉಸಿರು ಬಿಡ್ತಾ ಇದ್ವಿ. ಹಬ್ಬಾ ದೇವ್ರೆ, ಸಾಕಾಗ್ತಿತ್ತು. ಕೈ ಕಾಲೆಲ್ಲ ನೋಡೋಕೆ ಹೋಗ್ತಿತ್ತು. ಕೆಳಗೆ ನೋಡಿ ಹತ್ತಕ್ಕೆ ಹೋದ್ರು ಭಯ, ಯಾಕಂದರೆ ಕೆಳಗೆ ಫುಲ್ ಸ್ಟೀಪ್ ಅಲ್ಲ ಅದು. ಹಾಗೆ ಅಂತೂ ಎಲ್ಲರೂ ಧೈರ್ಯ ಮಾಡಿ ಹತ್ತಿದ್ವಿ. ಮಕ್ಕಳೆಲ್ಲ ಅಂತೂ ಚುರುಕಾಗಿ ಹತ್ಬಿಟ್ರು. ನಮಗೆ ಆ್ಯಕ್ಚುಲಿ ಭಯ ಆಯಿತು, ಅವಕ್ಕೇನು ಹೆದರಿಕೆ ಆಗಲಿಲ್ಲ. ಪಟ 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 ಹತ್ಕೊಂಡು ಹೋಗಿದೆ ಅವು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಎಲ್ಲ ಫುಲ್ ಸುತ್ತ ಗುಡ್ಡ ಬೆಟ್ಟಗಳೇ ಫುಲ್ ಇದೆ. ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಥರ ಅದು ನೋಡೋಕ್ಕೆ ಖುಷಿಯಾಗತ್ತೆ. ಅಲ್ಲೇ ಕುತ್ಕೊಂಡ್ಬಿಡೋಣ ಅಂತ ಅನ್ಸಕ್ಕೆ ಶುರು ಆಗ್ಬಿಟ್ಟಿತ್ತು, ಇದ್ದೇಳೋದೇ ಬೇಡ ಅಂತ. ಫ್ರೆಶ್ ಗಾಳಿ ಥರ ಎಷ್ಟು ದೂರ ನೀವು ನೋಡಿದರೂ ಹಸಿರು ಹಸಿರು ಹಸಿರೇ ಕಾಣಿಸುತ್ತಲ್ಲ ಅದು.
ಎಲ್ಲ ಆಗಿ ಇಳ್ಕೊಂಡು ಬಂದ್ವಿ ಅಂತೂ ಟ್ರೆಕ್ಕಿಂಗ್ ಪಾಯಿಂಟಿಂದ ಸುಮಾರು 2 ಕಿಲೋಮೀಟ್ರ್ ನಡೆದಿದ್ದೀವೇನೋ. ಆಮೇಲೆ ಅಂತೂ ನಮಗೆ ಮೇನ್ ರೋಡ್ ಸಿಕ್ತು. ಹೀಗೆ ಇಷ್ಟೇ ಜನ ನಾವು ಲಾಸ್ಟಿಗೆ ಉಳಿದವರೆಲ್ಲ ಮುಂಚೆ ಹೋಗಿಬಿಟ್ರು. ಪಾರ್ಟಲ್ಲಿ ಎಲ್ಲ ಇಳ್ಕೊಂಬಂದ್ವಲ್ಲ, ನಾವು ಇಷ್ಟು ಜನ ಲಾಸ್ಟಿಗೆ ಉಳಿದಿದ್ರಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು, ಫ್ಯಾಮಿಲಿ ಗೆಟ್ ಟುಗೆದರು. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗತ್ತೆ ಈ ವಿಡಿಯೋ ಅಂತ. ಇಷ್ಟ ಆದರೆ ಒಂದು ಲೈಕು, ಒಂದು ಕಮೆಂಟು. ನೀವು ಯಾವಾಗ ಫುಲ್ ಫ್ಯಾಮಿಲಿ ಎಲ್ಲ ಮೀಟಾಗಿ ಎಲ್ಲಿ ಹೋಗಿದ್ರಿ ಅನ್ನೋದನ್ನು ಕಮೆಂಟಲ್ಲಿ ನಮಗೂ ಹೇಳಿ. ಅದರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್.